ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಆರೋಪ ಪ್ರತ್ಯಾರೋಪಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ. ಇಲ್ಲಿ ಡಿಕೆ ಸುರೇಶ್ಗೆ ಮತ ಹಾಕುವಂತೆ ಅಪಾರ್ಟ್ಮೆಂಟ್ ವಾಸಿಗಳಿಗೆ ಧಮಕಿ ಹಾಕಿದ್ದಾರೆ ಎನ್ನುವಂತಹ ಆರೋಪ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ದೂರನ್ನು ಕೊಡ್ಲಿಕ್ಕೂ ಕೂಡ ಮುಂದಾಗಿದೆ. ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಡಿಕೆಶಿ ವಿರುದ್ಧ ಕ್ರಮಕ್ಕೆ ಬಿಜೆಪಿಯ ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ. ಈ ಮೂಲಕ ಬೆಂಗಳೂರು ಗ್ರಾಮಾಂತರದಲ್ಲಿ ರಣಕಣ ರಂಗೇರಿದೆ. ಆರೋಪ ಪ್ರತ್ಯಾರೋಪಗಳು ಕೂಡ ಮುಂದುವರೆದಿರುವಂತದ್ದು. Major problem is you want a CSI which is being a part of this apartment to be handed over to you. Am I right? Yes. This is the main. Number 2 is Kaveri water. Fully Kaveri water to give more water. Then all others are Puteri Lake issue is all small issue. I know that. This 2 issue. If I get this done, what you are going to give to me? You make use of me, you assure me, you vote me, within 2-3 months I will see that this has been handed over to you. Otherwise you don't come and ask for me. I will not run out. This is my constituency, my parliament constituency, my brother parliament constituency. Your major... ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ನ ನಿವಾಸಿಗಳ ಜೊತೆಗೆ ಮತಯಾಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತು. ಇದೇ ಮಾತನ್ನ ಇಟ್ಕೊಂಡು ಬಿಜೆಪಿ ಈಗ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿರುವಂತಹದ್ದು, ದೂರನ್ನು ಕೊಡ್ಲಿಕ್ಕೂ ಕೂಡ ಮುಂದಾಗಿರುವಂತಹದ್ದು. ಕಾಂಗ್ರೆಸ್ಸಿನ ಸಂಸ್ಕೃತಿ, ವಿಶೇಷವಾಗಿ ಶಿವಕುಮಾರ್ ಅವ್ರ ಮೇಲೆ ಯಾವಾಗಲೂ ಇಂಥ ಆಪಾದನೆ, ಯಾವಾಗಲೂ ಭೂಮಿ ಕಬಳಿಕೆ ಅನ್ನೋಂಥದ್ದು. ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಒಂದು ಸೀರಿಯಸ್ ಅಲಿಗೇಷನ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಈ ರೀತಿ ಒಂದು ಗಂಭೀರವಾದಂಥ ಆಪಾದನೆಯನ್ನು ಮಾಡಿದಾಗ ತಿರುಳಾಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ನ್ಯಾಯಾಲಯದಲ್ಲೂ ತೀರ್ಪನ್ನು ಬಂದಿದೆ ಸ್ಪಷ್ಟವಾಗಿ ಇವರು ವಿರುದ್ಧವಾಗಿ ಅನ್ನೋದನ್ನ ಮಾಜಿ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನೂ ಇವ್ರ ಹತ್ರ ಉತ್ತರ ಇಲ್ಲ ಅಂದರೆ ಯಾವ ರೀತಿ ರೀ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಲಿನೇ ಎದ್ದು ಬಲ ಮೇತೀರಿ. ಅದಕ್ಕೆ ಹೇಳಿದ ಹಿಂಗೆ ಉಡಾಫೆ ಮಾತುಗಳು ರೇ. ಸೀರಿಯಸ್ ಆಗಿ ಅವ್ರು ಅಲಿಗೇಷನ್ ಮಾಡಿದಾಗ ಹಿಂಗೆ ಉಡಾಫೆ ಮಾತು ಹೇಳೋಂಥದ, ಈ ರೀತಿ ಪ್ರತಿಕ್ರಿಯೆ ಕೊಡೋಂಥದ? ಒಂದು ನೀವೇನು ಸಾಮಾನ್ಯ ಮನುಷ್ಯ ಅಲ್ಲ, ನಾಗರಿಕರಾಗಿರಲಿಲ್ಲ. ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ, ನಾಡಿನ ಜನತೆ ಕಾಪಾಡೋಂಥವ್ರು, ಜನತೆನ ಕಾಪಾಡೋಂಥವ್ರು. ನೀವೇ ಈ ರೀತಿ ನಡ್ಕೊಂಡ್ರೆ ಬೇರೆ ಯಾರಿಂದ ಉತ್ತರ ಬಯಸಬೇಕು? ನೀವು ಉತ್ತರ ಕೊಡಲೇಬೇಕ್ರಿ. ನಿಮಗೆ ಬದ್ಧತೆ ಇದ್ದರೆ, ನಿಮಗೆ ಜವಾಬ್ದಾರಿ ಇದ್ದರೆ, ಎಲ್ಲ ಒಂದು ಕಡೆ ಸೂಕ್ಷ್ಮತೆ ಇದ್ದರೆ, ಕಾನೂನನ್ನ ಗೌರವಿಸುವಂಥವ್ರಾಗಿದ್ದರೆ ಉತ್ತರ ಕೊಡ್ರಿ. ಉತ್ತರ ಕೊಡ್ರೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ? ಈ ರೀತಿ ಉಡಾಫೆ ಮಾತುಗಳನ್ನು ಬಿಡಿ. ಇವತ್ತು ಸರ್ಕಾರದಲ್ಲಿ ಒಳ್ಳೆ ಭಗವಂತ ನಿಮಗೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಪಡ್ಕೊಂಡಿದ್ದೀರಾ. ಆದರೂ ಇನ್ನೂ ಯಾಕೆ ಆಸೆ? ಬರೀ ಲೂಟಿ ಸರ್ಕಾರ ಅಂತ. ಕಾಂಗ್ರೆಸ್ ಸರ್ಕಾರ ಅಂದರೆ ಲೂಟಿ, ATM ಸರ್ಕಾರ ಲೂಟಿ ಮಾಡಿ ಜನ ಕೊಟ್ಟಂಥ ಅವಕಾಶದಲ್ಲಿ ಇರೋರೆಲ್ಲ ಲೂಟಿ ಮಾಡೋರೇ ಇದ್ದಾರೆ ಕಾಂಗ್ರೆಸ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, DCM ಡಿಕೆ ಶಿವಕುಮಾರ್ ಮೇಲೆ ಬಿಜೆಪಿಗರು ಧಮಕಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಅಂತ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ರು ಕೂಡ ವೈಯಕ್ತಿಕವಾಗಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಆರೋಪ ಪ್ರತ್ಯಾರೋಪ, ದೂರು ಪ್ರತಿದೂರುಗಳನ್ನ ಆ ಚುನಾವಣಾ ಆಯೋಗಕ್ಕೆ ಕೂಡ ಕೊಡ್ತಾ ಇದ್ದಾರೆ. ಈ ಭಾಗವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ ಅವರು ಒಟ್ಟು 5 ದೂರುಗಳನ್ನು ಕಾಂಗ್ರೆಸ್ ವಿರುದ್ಧ ಕೊಟ್ಟಿದ್ದಾರೆ. ಆ ಪೈಕಿ 2 ದೂರುಗಳು DKಶಿ ವಿರುದ್ಧವಾಗಿ ಕೊಟ್ಟಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮತದಾರರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡುವ ಮೂಲಕ ಆಮಿಷ ಒಡ್ತಾ ಇದ್ದಾರೆ. ಜೊತೆಗೆ ಆ ಗ್ಯಾರಂಟಿ ಕಾರ್ಡ್ನ ಅರ್ಜಿಗಳನ್ನ ಮತದಾರರಿಂದ ಪಡ್ಕೊಂಡು ಆ ಅರ್ಜಿಯಲ್ಲಿ ಅವರ ವೈಯಕ್ತಿಕ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟವಾದಂತಹ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ. ಆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನ ಏನು ವಿತರಣೆ ಮಾಡ್ತಾ ಇದ್ದಾರೆ
ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂತಹ ಆಗ್ರಹ ಇಟ್ಕೊಂಡು ಚುನಾವಣಾ ಆಯೋಗಕ್ಕೆ ಅಶ್ವತ್ಥನಾರಾಯಣ ಅವರು ದೂರು ಕೊಟ್ಟಿದ್ದಾರೆ. ಈ ವಿಚಾರವಾಗಿಯೂ ಕೂಡ ಅವರು ಆಗ್ರಹವನ್ನ ಮಾಡಿದ್ದಾರೆ, ಅಂದ್ರೆ ಚುನಾವಣಾ ಆಯೋಗಕ್ಕೆ ಈ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ತಡೆ ಹಿಡಿಬೇಕು ಅಂತ. ಇನ್ನು ಪ್ರಮುಖವಾಗಿ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಸಲ ಭೇಟಿ ಕೊಟ್ಟು ಅಲ್ಲೂ ಕೂಡ ಆಮಿಷ ಕೊಡ್ತಾ ಇರುವಂತದ್ದು, ನಿಮಗೆ ಹಕ್ಕುಪತ್ರ ಕೊಡುವಂಥದ್ದು, ನೀರು ಕೊಡುವಂಥದ್ದು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮಗೆ ಮತ ಕೊಡಿ, ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿ ಅನ್ನುವಂತಹ ಒಂದು ಬ್ಲಾಕ್ ಮೇಲ್ ರೂಪದಲ್ಲಿ ಆಮಿಷ ಹೊಡ್ತಾ ಇದ್ದಾರೆ. ಆ ಭಾಗವಾಗಿಯೂ ಕೂಡ ಇವತ್ತು ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿರುವಂತದ್ದು. ಆ ರೀತಿ ಆಮಿಷ ಹೊಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದನ್ನ ತಡೆ ಹಿಡಿಯಿರಿ ಅನ್ನುವಂತಹ ಆಗ್ರಹವನ್ನು ಕೂಡ ಈ ಒಂದು ಮನವಿ ಪತ್ರದಲ್ಲಿ ಮಾಡಿರುವಂತದ್ದು. ಎರಡೂ ಪ್ರಮುಖ ದೂರುಗಳನ್ನ ಇವತ್ತು ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ. ಆದಷ್ಟು ಬೇಗ ಈ ವಿರುದ್ಧವಾಗಿ ಕ್ರಮ ತೆಗೆದುಕೋಬೇಕು ಅಂತ. ಇನ್ನೊಂದು, ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಬರಲೇಬೇಕು ಅಂತ. ಇದು ಇವತ್ತಿನ ದೂರು ಸೇರಿದಂತೆ ಒಟ್ಟು 3ನೇ ಬಾರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಅಲ್ಲಿ ಶಾಂತಿಯುತ ಮತದಾನ ಆಗಬೇಕು ಅಂದ್ರೆ ಪ್ಯಾರಾಮಿಲಿಟರಿ ಫೋರ್ಸ್ ಬೇಕು. ಆ ಹಿನ್ನೆಲೆಯಲ್ಲೇ ಚುನಾವಣಾ ಆಯೋಗ ಈ ಸಂಬಂಧಪಟ್ಟಂತೆ ತುರ್ತು ಕ್ರಮ ತೆಗೆದುಕೋಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಈ ದೂರಿನಲ್ಲಿ ಮಾಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.